140. Papa mana? Itu apa ini itu? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಚೆನ್ನೈನಲ್ಲಿ ಮಾಡ್ತಾ ಇರೋವಂಥ ಫಸ್ಟ್ ಲಾಂಗ್ ವಿಡಿಯೋ. ಆಲ್ಮೋಸ್ಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ 4 months ಆಗಿದೆ. ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಇದು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋಸ್ ತುಂಬಾ ಇದೆ, ಬಟ್ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಯಾಕಂದರೆ ಮಗು ಬಿಡ್ತಾಯಿಲ್ಲ, ಪಾಪು ಬಿಡೋದಿಲ್ಲ. ನಾನೇನಾದರೂ ಎಡಿಟಿಂಗ್ ಮಾಡೋವಾಗ ಅವಳು ನಾನು ಮಾಡ್ತೀನಿ ಅಂತ ಬರ್ತಾಳೆ. ಸೊ ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಕೂಡ ನೈಟು ಪಾಪುನ ಮಲಗಿಸಿ ಇವತ್ತು ಬೇಗ ಮಲ್ಕೊಂಡ್ಳು. ಸೊ ನಿನ್ನೆ ನಾನು ಕೆಲವೊಂದು ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇದು ನಾವು ಚೆನ್ನೈನಲ್ಲಿ ನೆಕ್ಸಸ್ ಮಾಲ್ಗೆ ಹೋಗಿದ್ವಿ. ಸೊ ಅಲ್ಲಿ ಮಾಡಿರೋ ವೀಡಿಯೋ, ಅಲ್ಲಿ ಎಂಜಾಯ್ ಮಾಡಿದ್ಲು. ಅದು ಆಟೋ ಥರ ಇತ್ತಲ್ವ, ಸೊ ಅದನ್ನು ಅವಳಿಗೆ ಇಷ್ಟ ಆಯಿತು. ಅದನ್ನು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಅಪ್ಪ ಮಗಳು ಮ್ಯೂಸಿಕ್ ಇದು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಅದು ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರಲ್ವ, ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಸೊ ಅದನ್ನು ಅವ್ರು ಟ್ಯೂನ್ ಮಾಡ್ತಾಯಿದ್ರು. ಅವ್ರಿಗಿಂಥದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಮತ್ತು ನಾವು ಮೂವಿಗೆ ಹೋದ್ವಿ. ಮೂವಿಗೆ ಹೋದಾಗ ಪಾಪು ಮಲಗಿದ್ದಾಳೆ. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಫೋಟೋ ತೆಗೆದೆ, ಅದು ಕ್ಯಾಪ್ಚರ್ ಇದು. ನನಗೆ ಅಂದರೆ ಮಾಲಿಗೆ ಬಂದಿದ್ದು ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಪಾಪು ಬೇರೆ ಆಟ ಮಾಡ್ತಾಯಿದ್ಲು. ಸೊ ಅದರಿಂದ ನಾವು ಊಟ ಮಾಡಿಕೊಂಡು ಮಾಲಲ್ಲೇ ಊಟ ಮಾಡಿದ್ವಿ. ಸೊ ಮಾಲಲ್ಲಿ ಊಟ ಮಾಡಿ ನಾವು ಫಿಲಮ್ಗೆ ಹೋಗೋಣ, ನೋಡೋಣ ಟೈಮ್ ಯಾವುದಾದ್ರೂ ಮೂವಿ, ನಮ್ಮ ಟೈಮಿಂಗ್ಸ್ ಯಾವುದಾದ್ರೂ ಮೂವಿ ಇದ್ದರೆ ಹೋಗೋಣ ಅಂತ ಬಂದ್ವಿ. ಸೊ 4-5ಗೆ ಒಂದು ಗರುಡನ್ ಫಿಲಮ್ ಇತ್ತು, ತಮಿಳು. ಕನ್ನಡ ಇದ್ದರೆ ಹೋಗೋಣ ಅಂತ ಹೋದ್ವಿ, ಯಾವುದೂ ಇರಲಿಲ್ಲ. ಆಮೇಲೆ ಸರಿ ಇನ್ನೊಂದು 5 ನಿಮಿಷ ಇತ್ತು, ಬೇಗ ಟಿಕೆಟ್ ತೊಗೊಂಡು ಹೋದ್ವಿ. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ಪಾಪು ಮಲಗಿದ್ಲು. ಆಲ್ಮೋಸ್ಟ್ ಮೂವಿ ಮುಗಿಯೋವರೆಗೂ ಮಲ್ಕೊಂಡಿದ್ಲು. ಇನ್ನೊಂದು 20 minutes ಇರೋವಾಗ ಇದ್ಲು. ಸೊ ಅದರಿಂದ ನಮಗೆ ಸ್ವಲ್ಪ ಸರಿ ಹೋಯಿತು ಮೂವಿ ನೋಡೋದಕ್ಕಿಲ್ಲ ಅಂದರೆ ಆಗ್ತಾಯಿರಲಿಲ್ಲ. ಏನಾಗುತ್ತೆ ನೋಡೋಣ, ಮೂವಿ ನೋಡೋಕ್ಕೆ ಬಿಟ್ಟರೆ ನೋಡೋಣ, ಇಲ್ಲ ಅಂತಂದರೆ ಮತ್ತೆ ಏನು ಮಾಡೋದು, ಈಚೆ ಬರೋದು ಅಂತ ಮಾತಾಡ್ಕೊಂಡೇ ಹೋಗಿದ್ವಿ. ಅದಾದಮೇಲೆ ಮೂವಿ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿತ್ತು. ನೋಡ್ಕೊಂಡ್ಬಂದ್ವಿ. ಸ್ಪೇರ್ನಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು. ಸ್ಪೇರಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗುವ ಕಾರ್ ಹತ್ರ ತೊಗೊಂಡು ಹೋಗ್ತಾಯಿದ್ವಿ ಟ್ರಾಲಿನ. ಸೊ ಯಾಕಂದರೆ ಬ್ಯಾಗ್ ತಂದಿರಲಿಲ್ಲ ನಾವು. ಅದು ಪಾಪು ನಾನೇ ಟ್ರೋಲಿನ ತಳ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಅವಳಿಗೊಂಥರ ಇಷ್ಟ ಆಯ್ತು. ಅದೇನೋ ತಳ್ಕೊಂಡು ಓಡಾಡೋದು ಅದೆಲ್ಲ ಇಷ್ಟ ಆಯಿತು. ಸೊ ನಮಗೆ ಟಚ್ ಕೂಡ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಕಿರ್ಚ್ತಾಯಿದ್ಲು, ಬಿಡಿ ಅಂತ. ಸರಿ ಅಂತಂದ್ಬಿಟ್ಟು ಅವಳಿಗೆ ಏನೋ ಅವಳ ಹ್ಯಾಪಿನೆಸ್ ಅಂತ ಹಾಗೇ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದನ್ನೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಇದಾದಮೇಲೆ ಹೋದ್ವಿ, ಕಾರ್ ಹತ್ರ ಹೋದ್ವಿ. ಸೊ ಕಾರಲ್ಲಿ ಅವರೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಒಂದು ಬ್ಯಾಗ್ನ ಕಾರಲ್ಲಿ ಇಟ್ಟಿರ್ತೀವಿ. ಬಟ್ ಲಾಸ್ಟ್ ಟೈಮ್ ಡಿ-ಮಾರ್ಟ್ಗೆ ಹೋಗಿದ್ವಿ. ಆವಾಗ ಸಾಮಾನು ತಂದಿದ್ವಲ್ಲ, ಸೊ ಅದ್ರದ್ದು ಸಾಮಾನೆಲ್ಲ ತೊಗೊಂಬಂದು ಮನೇಲಿ ಇಟ್ಟಾಗ ಮತ್ತೆ ಬ್ಯಾಗ್ನ ಕಾರಲ್ಲಿ ಇಡೋದು ಮರ್ತುಬಿಟ್ಟೆ ನಾನು. ಸೊ ಅದಕ್ಕೆ ಎಲ್ಲ ಡಿಕ್ಕಿಗೆ ತುಂಬಿಸ್ತಾಯಿದ್ರು. ಜಾಸ್ತಿ ಏನು ರೇಷನ್ ಇರಲಿಲ್ಲ, ಸ್ವಲ್ಪನೇ ಡಿಕ್ಕಿಗೆ ತುಂಬಿಸ್ತಾಯಿದ್ರು. ಆಲ್ಮೋಸ್ಟ್ 8 o'clock ಆಗಿತ್ತು ಅನಿಸುತ್ತೆ. ನಾವು 6:30 ಮೂವಿಗೆ ಬಿಟ್ಟಾಗ 6:30 ಆಗಿತ್ತು. ಅಲ್ಲಿ ಬಂದು ಸ್ಪೇರೆಲ್ಲ ಶಾಪಿಂಗ್ ಮಾಡಿ ಈಚೆ ಬರೋಷ್ಟರಲ್ಲಿ ಅಲ್ಲೇ 8 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಮತ್ತು ಕಾರ್ ಹತ್ರ ಬಂದು ಇದನ್ನ ಡಿಕ್ಕಿಗೆಲ್ಲ ಸಾಮಾನುಗಳೆಲ್ಲ ತುಂಬಿಸಿ ಓಡೋ ಅಷ್ಟರಲ್ಲಿ ಒಂದು 8:15 8:20 ಏನೋ ಆಗಿಬಿಟ್ಟಿತ್ತು. ಇದು ಅಷ್ಟೇ, ನಾವೊಂದು 12-1 ಗಂಟೆ ಅಷ್ಟರಲ್ಲಿ ನಾವು ಬಂದ್ವಿ ಅನಿಸುತ್ತೆ ಮಾಲ್ಗೆ. ಕಾರ್ದು ಪಾರ್ಕಿಂಗು ಅಷ್ಟೇ ₹850 ಆಗಿಬಿಟ್ಟಿತ್ತು. ಯಾಕಂದರೆ 1 hourಗೆ ₹50. 1 hour ಆದಮೇಲೆ 30 20 ಇರುತ್ತೆ. ಸೊ 850 ಜಾಸ್ತಿ ಆಗಿಬಿಟ್ಟಿತ್ತು. ಅದಾದಮೇಲೆ ಮನೆಗೆ ಬಂದು ಕಬಾಬ್ಗೆ ಸ್ವಲ್ಪ ಚಿಕನ್ ಕಲಸಿಟ್ಟಿದ್ದೆ, ಮತ್ತು ಗ್ರೇವಿ ಇತ್ತು. ಗ್ರೇವಿನೇ ತುಂಬ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇತ್ತು. ಸೊ ನನ್ನ ಒಬ್ಳಿಗೆ ಆಗುವಷ್ಟಿತ್ತು. ಸೊ ಅದರಲ್ಲಿ ನಾನು ಪಾಪು ಒಂದು ಸ್ವಲ್ಪನೇ ತಿನ್ನೋದು, ಅದರಲ್ಲೇ ಅಡ್ಜಸ್ಟ್ ಆಯಿತು ನಮ್ಮಿಬ್ಬರದು. ಅವ್ರಿಗೆ ಕಬಾಬ್ ಮಾಡಿಕೊಂಡು ಒಂದು ಆನಿಯನ್ ದೋಸೆ ಮಾಡಿಕೊಂಡ್ರು, ಸಾಕು ನನಗೆ, ಇಬ್ಬರು ಊಟ ಮಾಡ್ಕೊಳ್ಳಿ ಅಂತಂದರು. ಕಬಾಬ್ ಕೂಡ ಅವರೇ ಮಾಡ್ತಾಯಿದ್ರು. ನಾನು ಕಬಾಬ್ ಮಾಡ್ಕೊತೀನಿ ಅಷ್ಟರಲ್ಲಿ ಪಾಪುಗೆ ತಿನ್ನಿಸ್ಬಿಡು ಅಂತಂದರು. ಸೊ ಪಾಪುಗೆ ಕಬಾಬ್ ಹಾಕ್ಕೊಟ್ಟೆ, ನಾನೇ ತಿಂತೀನಿ ಅಂತ ತಿಂತಾಯಿದ್ದಾಳೆ. ಸೊ ಅವಳಿಗೆ ಮಸಾಲೆ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ.
ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಟ್ರೆ ತಿಂತಾಳೆ. ಆಮೇಲೆ ಮಸಾಲೆ ಎಲ್ಲ ಹಾಕ್ತೀವಲ್ಲ ಅದು ಅವಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಕಬಾಬ್ ಇಷ್ಟಪಟ್ಟು ತಿಂತಾಳೆ. ಸೊ ಅದನ್ನು ಸೂಪರ್ ಮತ್ತು ಘಮಗೆ ಪಮ ಪಮ ಅಂತಾಳೆ. ಸೊ ಅದನ್ನು ಹೇಳ್ಕೊಂಡು ತಿಂತಾಯಿದ್ಲು. ಇಷ್ಟ ಆಯಿತು ಕಬಾಬ್, ಒಂದು ಸ್ವಲ್ಪ ತಿಂದಳು. ಬಟ್ ಏನಂದರೆ ಇದು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಖಾರ ಆಗಿದ್ದರಿಂದ ಅವಳಿಗೆ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ಏನೋ ಸ್ವಲ್ಪ ಪರವಾಗಿಲ್ಲ, ಒಂಚೂರು ತಿಂದಳು. ಸ್ವಲ್ಪ ಮೀಡಿಯಮ್ ಖಾರ ಇದ್ದರೆ ಕಬಾಬ್ ಎಲ್ಲ ತುಂಬ ಇಷ್ಟಪಡ್ತಾಳೆ. ಪಮ ಪಮನ ಘಮ ಘಮ ಪಮ 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 ಅಂತಿದ್ಯಾ? ಘಮ ಘಮ ಅಂತಿಲ್ವಾ? ಪಮ ಪಮ ಅಂತಿದ್ಯಾ? ನಂದು ಪಾಪದ ಊಟ ಆಯಿತು. ಸೊ ಅವರು ಆನಿಯನ್ ದೋಸೆ ಮಾಡ್ಕೊತಾ ಇದ್ದಾರೆ. ಊಟ ಎಲ್ಲ ಆಯಿತು. ತುಂಬ ಟೈಮ್ ಆಗಿಬಿಟ್ಟಿತ್ತು ಊಟ ಆಗೋಷ್ಟರಲ್ಲಿ. ಸೊ ಅದರಿಂದ ನಾನು ಸ್ಪೇರ್ನಲ್ಲಿ ಏನು ನಾನು ಸಾಮಾನು ತೊಗೊಂಡೆ ಅದನ್ನೆಲ್ಲ ಯಾವುದನ್ನು ತೋರ್ಸೋಕ್ಕಾಗಲಿಲ್ಲ. ಅಷ್ಟರಲ್ಲೇ ನಾನು ವ್ಲಾಗ್ ಎಂಡ್ ಮಾಡಿದೆ. ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅದರಲ್ಲಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನಿಸ್ತು ಅಂತ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.